ನಮ್ಮ ಸರ್ಕಾರದ ವತಿಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಗುಣಮಟ್ಟದ ಕಾಲೇಜು ಕೊಠಡಿ ನಿರ್ಮಾಣ, ಕಲಿಕಾ ಸಾಮಗ್ರಿಗಳು, ಸುಸಜ್ಜಿತ ಹಾಸ್ಟೆಲ್ ನಿರ್ಮಾಣ ಸೌಲಭ್ಯಗಳನ್ನು ನೀಡುತ್ತಿದ್ದು, ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು, ಶೈಕ್ಷಣಿಕವಾಗಿ ಪ್ರಗತಿಯನ್ನ ಸಾಧಿಸಬೇಕು ಎಂದು ಸಚಿವ ವೆಂಕಟೇಶ್ ಸಲಹೆ ನೀಡಿದರು. ತಾಲೂಕಿನ ಕುಂತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿಲಕವಾಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ರೇಷ್ಮೆ ಮತ್ತು ಪಶುಸಂಗೋಪನಾ ಇಲಾಖೆಯ ಸಚಿವರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ವೆಂಕಟೇಶ್ ಮತ್ತು ಕೊಳ್ಳೇಗಾಲದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವರು 2013ರ ವೇಳೆ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕ್ಷೇತ್ರದ ಶಾಸಕರಾಗಿದ್ದ ಜಯಣ್ಣನವರ ಅವಧಿಯಲ್ಲಿ ಚಿಲಕವಾಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗೆಂದು 8 ಕೋಟಿ ರೂಪಾಯಿ ವೆಚ್ಚದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗಿತ್ತು ಮತ್ತು ನಮ್ಮ ಈ ಅವಧಿಯಲ್ಲಿ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಉನ್ನತ ಶಿಕ್ಷಣ ಇಲಾಖೆ ಸಚಿವರಾದ ಕೆ ಸುಧಾಕರ್ ಅವರಿಂದ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕಾಗಿ ಅನುದಾನ ತಂದು ಇನ್ನಿತರ ವಿಭಾಗಗಳಿಗೆ ಅನುಕೂಲವಾಗಲೆಂದು ಅನುದಾನ ಬಿಡುಗಡೆಗೊಳಿಸಿ ಕಟ್ಟಡ ವಹಿಸಿದ್ದರು ಮತ್ತು ವಿದ್ಯಾರ್ಥಿಗಳ ಅನುಕೂಲಕ್ಕಾಗೆಂದು ಕ್ಷೇತ್ರದ ಜನಪ್ರಿಯ ಶಾಸಕರು ಕಳೆದ ವರ್ಷವಷ್ಟೇ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರೊಂದಿಗೆ ಸಮಾಲೋಚಿಸಿ 3 ಕೋಟಿ ಅನುದಾನ ತಂದು ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡ ಕಾಮಗಾರಿಯನ್ನು ವೇಗವಾಗಿ ಸಂಪೂರ್ಣಗೊಳಿಸಿ ಇದೀಗ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು. हाँ सर ಈ ಪಾಲಿಟೆಕ್ನಿಕ್ಕಿಗೆ ಅನುಮತಿ ದೊರಕಿ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ರು. ಈಗಾಗಲೇ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಸುಮಾರು 3 ಕೋಟಿ ಅಂದಾಜು ವೆಚ್ಚದಲ್ಲಿ ಅಂದು ನಿರ್ಮಾಣ ಆಗಿ ಇವತ್ತು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎರಡೂ ಕೂಡ ಟೋಟಲಿ ಅಬೌಟ್ 57.14 ಸ್ಕ್ವೇರ್ ಮೀಟರ್ ಈ ಒಂದು ಕಟ್ಟಡ ನಿರ್ಮಾಣ ಆಗಿ ಇವತ್ತು ಈ ಮುಖ್ಯ ಕಟ್ಟಡಕ್ಕೆ 8 ಕೋಟಿ ಆಗಿದೆ, ಹಾಸ್ಟೆಲ್ ಕಟ್ಟಡಕ್ಕೆ 3 ಕೋಟಿ ಆಗಿದೆ. ಹೆಚ್ಚುವರಿ ಕೊಠಡಿ ನಾನು ಭೂಮಿ ಪೂಜೆ ಬಂದ್ ಮಾಡಿದ್ದೇನೆ, ಅದು 4 ಕೋಟಿ ಮಂಜೂರಾಗಿ ಪ್ರಗತಿಯಲ್ಲಿದೆ. ಒಟ್ಟು ಹೆಚ್ಚು ಕಡಿಮೆ 15 ಕೋಟಿ ವೆಚ್ಚದಲ್ಲಿ ಕಾಲೇಜು, ಹಾಸ್ಟೆಲ್ಲು ಮತ್ತು ಹೆಚ್ಚುವರಿ ಕೊಠಡಿ ಇದಕ್ಕೆ ಅವಕಾಶವನ್ನು ನಮ್ಮ ಘನ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಸುಧಾಕರ್ ಸಾಹೇಬರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಜೊತೆಗೂಡಿ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಈ ಭಾಗದ ಹಳ್ಳಿಗಾಡಿನ ರೈತಾಪಿ ಮಕ್ಕಳ ಜೀವನ ಉತ್ತಮಪಡಿಸ್ಕೊಳ್ಳಿಕ್ಕೆ ಇವತ್ತು ಈ ಒಂದು ಪಾಲಿಟೆಕ್ನಿಕ್ ಇಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇವತ್ತು ವಿಶೇಷತೆ ಏನಂದರೆ ಮನೆ ಸಚಿವರು ಇಲ್ಲಿ ಭಾಳ ಗಾಂಭೀರ್ಯವಾಗಿದ್ದಾರೆ. ಅವ್ರು ಹಾಗೆ ನಾನು 94ರಿಂದ ಅವರೊಟ್ಟಿಗೆ ನಾನು ಕೂಡ ಅವರು ಸಚಿವರಾಗಿದ್ದವಾಗ ಶಾಸಕನಾಗಿದ್ದವನು 94
ಮಂಜಪ್ಪನವರು ಅದನ್ನು ತಾವಾದ್ರಿ. ಅವಾಗಿಂದಲೂ ಕೂಡ ಹಾಗೆ ಅವರು ಇದನ್ನು ಭಾಳ ಗಂಭೀರವಾಗಿ ಅದನ್ನು ಅವರ ಮನಸ್ಸಿಗೆ ಹಾಕ್ಕೊಂಡು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಬಂದಾಗ ಅವ್ರು ಭಾಳ ಹೇಳೋದಿಲ್ಲ. ಅವರು ಆಯಿತು ನಾನು ಮಾಡ್ತೇನೆ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕಿಂತ ಅವರು ಅದನ್ನು ಆಗುವಂಥ ರೀತಿಯಲ್ಲಿ ಸರ್ಕಾರ ಮಟ್ಟದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಂಡಿರುವಂಥ ಒಬ್ಬ ಹಿರಿಯ ಸಚಿವರು. ಕ್ಯಾಬಿನೆಟ್ಟಲ್ಲಿ ಅನೇಕ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಅನುಮತಿ ಸಿಕ್ಕಿದೆ, ಅನುಮೋದನೆ ಆಗಿದೆ. ಕ್ಯಾಬಿನೆಟ್ ಅಂದರೆ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಮತ್ತು ಎಸ್.ಸಿ. ಮಾದೇವಪ್ಪ ವೆಂಕಟೇಶ್ವರು, ನಮ್ಮ ಶಿಲ್ಪಾನಾಗ್ ಮೇಡಮ್ ಮತ್ತು ಈ ಥರ ಎಲ್ಲ ಜಿಲ್ಲೆಯ ಅಧಿಕಾರಿಗಳ ಜೊತೆಗೂಡಿ ಒಂದು ಸಮಾಲೋಚನೆ ಸಭೆ ಮಾಡಿ ಶಾಸಕರ ಜೊತೆಗೂಡಿ ಏನೇನೋ ನಮ್ಮ ಜಿಲ್ಲೆಗೆ ಪ್ರಸ್ತಾವನೆ ಸಲ್ಲಿಸ್ಬೋದು, ಏನೇನೋ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಒಂದು ಮಹೇಶ್ವರ ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆಯನ್ನು ಪಡ್ಕೊಳ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಪ್ರಸ್ತಾವನೆಗಳನ್ನ ಮಾನ್ಯ ಜಿಲ್ಲಾ ಮಂತ್ರಿಗಳು, ಜಿಲ್ಲಾಧಿಕಾರಿಗಳ ಮುಖಾಂತರ ಕ್ಯಾಬಿನೆಟ್ಗೆ ಥ್ರೂ ಚೀಫ್ ಸೆಕ್ರೆಟರಿ ಅದನ್ನು ಸಬ್ಮಿಟ್ ಮಾಡಿ ಅನೇಕ ಯೋಜನೆಗಳು ಇವತ್ತು ಆ ಒಂದು ಸಂಪುಟದ ಸಭೆಯಲ್ಲಿ ಅನುಮೋದಿಸಿದ್ದೇವೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಯಾಕಂದರೆ ಇದೆಲ್ಲದೂ ಕೂಡ ನೋಡಿ, ಅವರು 5 ಎಕರೆ ಜಮೀನು ಕೊಡದೆ ಹೋಗಿಲ್ಲ, 250 ಹಾಸಿಗೆ ಒಳಗೆ ಆಸ್ಪತ್ರೆ ನಮ್ಮ ಮುಡಿಗುಂಡ ರೇಷ್ಮೆಯ ಒಂದು ಫಾರಂ ಒಳಗಡೆ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹೊರವಲಯದಲ್ಲಿ ಆಗಬೇಕಾಗಿತ್ತು. ಇವತ್ತು ಹೆಂಗೆ ಗುಂಡ್ಲುಪೇಟೆ ರಸ್ತೆ ಎಡಬೆಟ್ಟದಲ್ಲಾಗಿ ಇವತ್ತು ಜನಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ಅನಾನುಕೂಲ ಆಗಿದ್ದು, ಆ ಕಡೆ ಬೆಟ್ಟದ ಗುಡ್ಡ ಸಾಲನ್ನು ಮಾಡಿದಾಗ ಆಗ್ತಿತ್ತು. ನಾನು ಅವ್ರನ್ನ ಮನವಿ ಮಾಡಿಕೊಂಡೆ, ಭಾಳ ಯೋಚನೆ ಮಾಡಿ ಕೊನೆಯಲ್ಲಿ ಅದಕ್ಕೆ 5 ಎಕರೆ ನಾನು ಹೆಚ್ಚಿಗೆ ಕೇಳಿದ್ದೆ, 200 ಎಕರೆ ಕೊಡಿ ಸರ್, ಕ್ವಾರ್ಟರ್ಸ್ಗೂ ಅನುಕೂಲ ಆಗಲಿ ಅಂತ. ಇಲ್ಲ ಎಲ್ಲವೂ ಕೂಡ ರೇಷ್ಮೆ ಇಲಾಖೆ ಬೇರೆ ಬೇರೆ ಇಲಾಖೆನ ಹಸ್ತಾಂತರ ಮಾಡಿದ್ರೆ ಅದು ನಮಗೆ ಯಾವುದು ಕೂಡ ಅಭಿವೃದ್ಧಿಗೆ ವಿನಿಯೋಗ ಆಗಲಿಕ್ಕೆ ಅವಕಾಶ ಆಗಲ್ಲ ಅಂತೇಳಿ 5 ಎಕರೆಯನ್ನು ಅಂತಿಮವಾಗಿ ಅವರು ಮಂಜೂರು ಮಾಡಿಕೊಟ್ಟು, ಈಗ ಮಾನ್ಯ ದಿನೇಶ್ ಗುಂಡೂರಾವ್ ಅವರವರು ಅದನ್ನು ಅವರ ಸಭೆಯಲ್ಲಿ ಇದು ವಿಚಾರವಿಟ್ಟು ಇವತ್ತು ಟೆಂಡರ್ಗೆ ಇವತ್ತಿನ ದಿವಸ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕೃಷ್ಣಮೂರ್ತಿಯವರು ಭಾಗವಹಿಸಿದ್ರು. ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೆ. ಈ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ಹಿಂದಿನಿಂದಲೂ ಭಾಳ ಜನ ಹೇಳ್ತಾ ಬಂದಿದ್ದಾರೆ. ಕೊಳ್ಳೇಗಾಲ ಹಿಂದುಳಿದ ಜಿಲ್ಲೆ, ಕೊಳ್ಳೇಗಾಲ ಹಿಂದುಳಿದ ಜಿಲ್ಲೆ ಅಂತ ಸಾರಿ ಚಾಮರಾಜನಗರ. ಇದು ಏನಾದ್ರು ಮಾಡಿ ಮುಂದಕ್ಕೆ ತರಬೇಕು ಅಂತ ನಾವೆಲ್ಲ ಭಾಳ ಪ್ರಯತ್ನ ಮಾಡ್ತಾರೆ. ಹಿಂದೆ ಇದ್ದವರು ಮಾಡಿದ್ದಾರೆ. ಹಿಂದೆ ಇದ್ದವರು ಈ ಕ್ಷೇತ್ರ ಚಾಮರಾಜನಗರ ಜಿಲ್ಲೆ ಹೊಸದಾಗಿ ರಚನೆ ಆದಮೇಲೆ ಅಭಿವೃದ್ಧಿ ಆಗಲಿಕ್ಕೆ ಹಿಂದೆ ಇದ್ದಂಥ ಎಲ್ಲ ಮಂತ್ರಿಗಳು, ಶಾಸಕರುಗಳು ಸಹ ಅವರದೇ ಆದ ಪ್ರಯತ್ನ ಮಾಡಿ ಅವರು ಅಭಿವೃದ್ಧಿಗೆ, ಈ ಜಿಲ್ಲೆ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ಹಾಕಿದ್ದಾರೆ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲೂ ಹೆಚ್ಚು ಅಭಿವೃದ್ಧಿಗಳನ್ನು ಕೆಲಸ ಮಾಡಬೇಕು, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕೊರತೆಗಳನ್ನು ನೀಗಿಸಬೇಕು ಅಂಥೇಳಿ ನಮ್ಮೆಲ್ಲ ಶಾಸಕರು, ನಾವು ಎಲ್ಲ ಸೇರಿ ಸರ್ಕಾರ ಮಟ್ಟದಲ್ಲಿ ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಕಟ್ಟಡ ಸುಮಾರು 84 ಮಕ್ಕಳಿಗೆ ಅನುಕೂಲ ಆಗುತ್ತೆ. ಭಾಳ ಸುಂದರವಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸೌಕರ್ಯಗಳನ್ನು ಇಲ್ಲಿ ಲಭಿಸ್ತಕ್ಕಂಥ ಅವಕಾಶ ಇದೆ. ಈಗ ಬರೀ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆ ಆಗಿದೆ. ಇಲ್ಲಿ ಇಲ್ಲಿ ಮಕ್ಕಳಿರಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಅದೆಲ್ಲ ಮಾಡ್ತಕ್ಕಂಥದ್ದು ಇನ್ನು ಬಾಕಿ ಇದೆ. ಅದೆಲ್ಲ ಆದಷ್ಟು ಇದೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್. ಅದೇ ಇಲ್ಲಿ ಏನೇನು ಈಗ ಮಕ್ಕಳಿಗೆ ಕಾಟು, ಬೆಡ್ಡು ಅವು ಏನೇನಿದೆ ಶೀಘ್ರದಲ್ಲಿ ಆದರೆ ಮಕ್ಕಳಿಗೆ ಶಿಫ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಪ್ರಿನ್ಸಿಪಾಲ್ರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದ್ರು, ಇಲ್ಲಿ 304 ಜನ ವಿದ್ಯಾರ್ಥಿಗಳು ಇದ್ದಾರೆ ಅಂತೇಳಿ. 304 ಜನ ವಿದ್ಯಾರ್ಥಿಗಳು ಇಲ್ಲಿ ಇದು ಸರ್ಕಾರಿ ಪಾಲಿಟೆಕ್ನಿಕ್ ಇದು. ಇಲ್ಲಿ ಯಾರ್ಯಾರು ಬಂದು ಸೇರ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಮೆರಿಟ್ ಆಧಾರದ ಮೇಲೆ ಸರ್ಕಾರಿ ಕಾಲೇಜುಗಳಲ್ಲಿ ಸೇರ್ಕೊಳ್ಳೋಕ್ಕೆ ಅವಕಾಶ ಇದೆ. ಬಹುಶಃ ಇಲ್ಲಿ ಎಲ್ಲ ಕಡೆಯಿಂದ ಬಂದಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬರೀ ಚಾಮರಾಜನಗರ ಜಿಲ್ಲೆಯವರೇ ಅಂತಲ್ಲ, ಬೇರೆಯವರು ಬಂದಿಲ್ಲಿ ಮೆರಿಟ್ ಮೇಲೆ ಬಂದು ಸೇರ್ಕೊಳ್ಳೋಕೆ ಅವಕಾಶ ಇದೆ. ಯಾರ್ಯಾರು ಮೆರಿಟ್ ಇತ್ತು ಅವ್ರಿಗೆಲ್ಲ ಇಲ್ಲಿ ಅರ್ಜಿ ಹಾಕ್ತಾರೆ, ಅವ್ರಿಗೆ ಸೀಟನ್ನು ಕೊಡಲೇಬೇಕಾಗುತ್ತೆ, ಮೆರಿಟ್ ಮೇಲೆ ಕೊಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಮಕ್ಕಳು ಸೇರಿಕೊಂಡಿದ್ದಾರೆ. ಇಲ್ಲಿ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಹಾಸ್ಟೆಲ್ ಅವಶ್ಯಕತೆ ಭಾಳ ಇದೆ. ಅದರಿಂದ ಕೃಷ್ಣಮೂರ್ತಿಯವರು ಅಭಿನಂದಿಸ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೆ
ಏನು ಸುಮಾರು 3 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಬಾಲಕರಿಗೆ ಮಾತ್ರ ಈಗ ಮಾಡಿದ್ದಾರೆ, ಹೆಣ್ಮಕ್ಳಿಗೂ ಮಾಡಬೇಕಂತ ಅಗತ್ಯ ಇದೆ. ಅದನ್ನು ಸಹ ಕೃಷ್ಣಮೂರ್ತಿ ಅವರು ಅದನ್ನು ಮಾಡಿಸ್ತಾ ಇರೋ ಜೊತೆ ನಾವು ಸೇರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅದು ಭಾಳ ಅಗತ್ಯ. ಹೆಣ್ಮಕ್ಳಿಗೂ ಒಂದು ಹಾಸ್ಟೆಲ್ ಅಗತ್ಯ ಭಾಳ ಇದೆ ಅಂತಕ್ಕಂಥದ್ದನ್ನು ನಾವು ಎಲ್ಲರೂ ಅಂದ್ಕೊಂಡಿದ್ದೇವೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ನಾನು ಕೃಷ್ಣಮೂರ್ತಿ ಅವ್ರ ಕೇಳಿದೆ, ಕಾಲೇಜ್ ಯಾವಾಗ ಅಪ್ರೂವ್ ಆಯ್ತು ಇದು ಅಂತ ಕೇಳಿದೆ. ಈಗ ನಮ್ಮ ಸರ್ಕಾರ ಆಯಿತು 13ರಿಂದ 18ರವರೆಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಆಗ ನಮ್ಮ ದಿವಂಗತ ಜಯಣ್ಣವರು ಶಾಸಕರಾಗಿ ಅದನ್ನು ಮಂಜೂರು ಮಾಡಿಸಿ ಕಾಲೇಜ್ ಪ್ರಾರಂಭ ಮಾಡಿಸಿದ್ದಾರೆ. ಈಗ ನಮ್ಮ ಕೃಷ್ಣಮೂರ್ತಿಯವರು ಬಂದು ಹಾಸ್ಟೆಲ್ ಪ್ರಾರಂಭ ಮಾಡಿಸಿದ್ದಾರೆ, ಬಾಲಕರಿಗೆ ಮಾಡಿಸಿದ್ದಾರೆ. ಈಗ ಬಾಲಿಕೆಯರಿಗೂ ಮಾಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥ ಮಾತು ಹೇಳ್ತೇವೆ. ಹಾಗೆ ಈಗ ನಾವು ಈ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತೇಳಿ ಬೇರೆ ಬೇರೆ